ಮಾಧ್ಯಮದ ಸ್ನೇಹಿತರೆ, ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಮೂಲ್ ಅಧ್ಯಕ್ಷನಾದ ಮೇಲೆ ಈ ಭಾಗವನ್ನ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ರೈತರು ಮತ್ತು ಸಂಬಂಧಪಟ್ಟಂತ ಮಿಲ್ಕ್ ಯೂನಿಯನ್ನ ಎಲ್ಲ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿಯ ಆಚಾರ ವಿಚಾರಗಳನ್ನ, ಹಾಲು ಉತ್ಪಾದಕರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಸೊ ಈ ಮಧ್ಯದಲ್ಲಿ ತಾವೆಲ್ಲ ನನ್ನನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ಕಾಯ್ತಾ ಇದ್ದೀರಿ. ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಇವತ್ತೇನು ಬಮೂಲ್ನ ಜವಾಬ್ದಾರಿಯನ್ನ ನಮ್ಮ 3 ಜಿಲ್ಲೆಯ ನಾಯಕರುಗಳು ಜವಾಬ್ದಾರಿಯನ್ನ ವಹಿಸಿದ ಮೇಲೆ ಸಾಕಷ್ಟು ಸುದೀರ್ಘವಾದಂತ ಚಿಂತನೆಗಳನ್ನ ಮಾಡ್ತಾ ಅನೇಕ ಸಮಸ್ಯೆಗಳು ರೈತರು ಎದುರಿಸ್ತಾ ಇರ್ತಕ್ಕಂಥದ್ದು, ಹಾಲು ಉತ್ಪಾದಕರು, ವಿಶೇಷವಾಗಿ ಹಾಲು ಉತ್ಪಾದಕರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಸೊ ಇವತ್ತು ನಾವು ಏನು ಪ್ರತಿನಿತ್ಯ 18-17 ಲಕ್ಷ ಲೀಟರ್ ಹಾಲನ್ನ ನಮ್ಮ ಒಕ್ಕೂಟದಲ್ಲಿ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಗುಣಮಟ್ಟದ ಹಾಲಿನ ನಿರ್ವಹಣೆಯನ್ನ ಮಾಡಬೇಕಾದಂತ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೂ ಇದೆ. ಅದಕ್ಕೆ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕಾದಂಥದ್ದು ಕೂಡ ನಮ್ಮ ಮೇಲಿದೆ. ಗ್ರಾಹಕರು ಕೂಡ ಗುಣಮಟ್ಟವನ್ನ ಕಾಪಾಡ್ತಾ ಗ್ರಾಹಕರ ಹಿತವನ್ನು ಕಾಪಾಡಬೇಕಾದಂತ ಜವಾಬ್ದಾರಿ ಇದೆ. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಸಹಕಾರ ತತ್ವದಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಈ ಒಕ್ಕೂಟ ಸುಮಾರು 1965ರಲ್ಲಿ ಕೃಷ್ಣಪ್ಪನವರು ಇದನ್ನ ಚಾಲನೆಗೆ ಕೊಟ್ಟರು, ಅವತ್ತಿಂದ ಇವತ್ತಿನವರೆಗೂ ಕೂಡ ಸಾಕಷ್ಟು ಮೈಲುಗಲ್ಲನ್ನ ಹಾಕ್ತಾ ಬಂದಿದೆ. ಸೊ ಇವತ್ತು ವ್ಯವಸ್ಥೆ ಇದೆ, ವ್ಯವಸ್ಥೆಗೆ ತಕ್ಕಂತೆ ಮಾರುಕಟ್ಟೆಯನ್ನ ನಾವು ಕಾಂಪಿಟೇಷನ್ ಜಾಸ್ತಿ ಇದೆ. ಮಾರುಕಟ್ಟೆನಲ್ಲೂ ಕೂಡ ಬೇರೆ ಬೇರೆ ಖಾಸಗಿಯವರು ಮತ್ತು ಹೊರ ರಾಜ್ಯದ ಸಂಸ್ಥೆಗಳು ಕೂಡ ಎಲ್ಲ ಕಡೆ ಮಾರುಕಟ್ಟೆಯನ್ನ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಏನಾದ್ರೂ ಮಾಡಿ ಗುಣಮಟ್ಟವನ್ನ ಕಾಪಾಡ್ತಾ ರೈತರಿಗೆ ಒಳ್ಳೇದನ್ನು ಮಾಡಬೇಕು, ಜೊತೆಗೆ ಗ್ರಾಹಕರಿಗೂ ಕೂಡ ಒಳ್ಳೇದು ಮಾಡಬೇಕು ಅನ್ನೋಂಥ ಚಿಂತನೆಯಲ್ಲಿ ಇವತ್ತು ನಾನು ದೊಡ್ಡಬಳ್ಳಾಪುರ ಚಿಲ್ಲಿಂಗ್ ಸೆಂಟರ್ಗೆ ಮಾನ್ಯ ವೆಂಕಟರಮಣಪ್ಪನವರು, ರವಿ ಅವರು, ಈ ಭಾಗದ ನಿರ್ದೇಶಕರಂತ ಆನಂದ್ರವರು, ಅವರು ಕೂಡ ಹಿಂದೆ ನಮ್ಮ ಪಕ್ಷದಲ್ಲೇ ಇದ್ರು, KMFಗೆ ಅವರನ್ನ ನಿರ್ದೇಶಕರನ್ನು ಕೂಡ ನಾವು ಮಾಡಿದ್ವಿ. ತದನಂತರದಲ್ಲಿ ಅವರು ಕೂಡ ಈ ಬಾರಿ 2ನೇ ಬಾರಿ ಗೆದ್ದಿದ್ದಾರೆ. ಎಲ್ಲರ ಸಹಕಾರವನ್ನ ಪಡೆದು ಯಾವ ರೀತಿಯಾಗಿ ಪ್ರತಿ ವಿಭಾಗದಲ್ಲೂ ಕೂಡ ಒಂದು ಬದಲಾವಣೆಯನ್ನು ತರಬಹುದು ಅಂತಕ್ಕಂಥ ಚಿಂತನೆಗಳನ್ನ ನಾವು ಮಾಡ್ತಾ ಇದ್ದೇವೆ. ನಾನಾದ್ರೂ ಮಾಧ್ಯಮದ ಎಲ್ಲ ಸ್ನೇಹಿತರ ಮುಖಾಂತರ, ನೆರೆದಿರ್ತಕ್ಕಂಥ ಎಲ್ಲರ ಮುಖಾಂತರ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ: ನಂದಿನಿ ಹಾಲು ಪರಿಶುದ್ಧವಾದಂತ ಹಾಲು. ನಂದಿನಿ ಹಾಲು ಕಡಿಮೆ ದರದಲ್ಲಿ ಸಿಗ್ತದೆ ಅಂತ ಹೇಳಿ ಯಾರು ಕೂಡ ಜಾಸ್ತಿ ಉಪಯೋಗಿಸೋದಿಲ್ಲ. ಸಾಕಷ್ಟು ದೂರುಗಳನ್ನ ಹೇಳ್ತಾರೆ. ನಾವು ಪ್ರಿಸರ್ವೇಟಿವ್ಸ್ ಹಾಕ್ತು ಅಂತ ಹೇಳಿದ್ರೆ ನಾವು ಸೆಲ್ಫ್ ಲೈಫ್ನ ಜಾಸ್ತಿ ಕೊಡ್ಬೋದು. ನಾವು ಜನರ ಆರೋಗ್ಯದ ದೃಷ್ಟಿಯಿಂದ ಅವತ್ತು ಸಿಕ್ಕಂತ ಹಾಲನ್ನ ಅವತ್ತೇ ಮಾರುಕಟ್ಟೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಈ ದೇಶದಲ್ಲಿ ನಾವು ಇಟ್ಕೊಂಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಂದಿನಿ ಇವತ್ತು ಎಲ್ಲ ಕಡೆ ಅವತ್ತು ಸಿಕ್ಕದಂತ ಹಾಲನ್ನ, ಸಂಜೆ ಕಲೆಕ್ಟ್ ಮಾಡಿದಂತ ಹಾಲನ್ನ ಬೆಳಗ್ಗೆ ಎಲ್ಲ ನಾಗರಿಕರ ಮನೆಗೆ, ಗ್ರಾಹಕರ ಮನೆಗೆ ಕೊಡುವಂತ ವ್ಯವಸ್ಥೆಯನ್ನ ಇಟ್ಕೊಂಡಿದೆ. ಹಾಗಾಗಿ ಒಂದು ಪರಿಶುದ್ಧವಾದಂತ ಹಾಲನ್ನ ಬಳಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಮಾಧ್ಯಮದವರು ಆದಿಯಾಗಿ ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು. ಹೆಚ್ಚು ಹಾಲನ್ನ ಬಳಕೆ ಮಾಡಿ, ಬೇರೆ ಹಾಲುಗಳು ನಾವು ಕೂಡ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಪಿಟೇಷನ್ ಕೊಡ್ಲಿಕ್ಕೆ ಅವಕಾಶ ಇದೆ. ಆದರೆ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯಕರವಾದ ಹಾಲು
ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಪ್ರೋಟೀನ್ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸಾಕಷ್ಟು ಉತ್ಪನ್ನಗಳಿದೆ. ಸುಮಾರು 160ಕ್ಕೂ ಹೆಚ್ಚು ಉತ್ಪನ್ನಗಳನ್ನು ನಂದಿನಿ ಪ್ರಾಡಕ್ಟ್ ಮಾರುಕಟ್ಟೆಗೆ ಬಿಟ್ಟಿದೆ. ಆದರೆ ಇವತ್ತಿನವರೆಗೂ ಕೂಡ 160 ಪ್ರಾಡಕ್ಟ್ಗಳಿದೆ ಅಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಿಲ್ಲ. ಸೊ ಇದನ್ನ ಪರಿಚಯ ಮಾಡಿಸುವಂತ ಕೆಲಸ ಕೂಡ ಇವತ್ತು ನಮ್ಮೆಲ್ಲರ ಮೇಲೆ ಇದೆ. ರೈತರ ಹಿತ ಕಾಪಾಡಬೇಕು ಅಂತ ಅಂದ್ರೆ ನಾವು ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇವತ್ತು ನಂದಿನಿ ತುಪ್ಪ ಇವತ್ತು ತಿರುಪ್ತಿಗೆ ನಾವು ಹೆಚ್ಚು ಸಪ್ಲೈಯನ್ನ ಮಾಡ್ತಾ ಇದ್ದೇವೆ. ದೇಶ ವಿದೇಶಗಳಲ್ಲಿ ಸಪ್ಲೈ ಮಾಡ್ತಾ ಇದ್ದೇವೆ. ಸೊ ಯಾರೋ ಕೆಲವರು, ನಾನು ಕಳೆದ ಒಂದೂವರೆ ತಿಂಗಳಿಂದ ನಾನು ಅಧ್ಯಕ್ಷನಾದ ಮೇಲೆ ಸುದೀರ್ಘವಾಗಿ ಅನೇಕ ಮಾರುಕಟ್ಟೆಯವ್ರ ಜೊತೆ ವ್ಯಾಪಾರಸ್ಥರ ಜೊತೆ ಮಾತನಾಡಿದ್ದೇನೆ. ಹೋಟೆಲ್ ಅಸೋಸಿಯೇಷನ್ ಅವ್ರ ಜೊತೆ ಮಾತನಾಡಿದ್ದೇನೆ. ನಮ್ಮ ಅಧಿಕಾರಿಗಳ ಹತ್ರ ಮಾತನಾಡಿದ್ದೇನೆ. ಸಾಕಷ್ಟು ವಿಚಾರಗಳನ್ನ ನಾನು ಮಾತನಾಡುವಂತ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ವಸ್ತುಗಳು ಇವತ್ತು ಹಾಲಿಗೆ ಬೆರಕೆ ಆಗಿ ಬೇರೆ ಬೇರೆ ಪದಾರ್ಥಗಳು, ಪನ್ನೀರು ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪನ್ನೀರನ್ನ ಎಲ್ಲರೂ ಕೂಡ ಇಲ್ಲಿ ನೀವು ಪ್ರತಿನಿತ್ಯ ನೀವು ತಗೊಳ್ತಾ ಇದ್ದೀರಿ. ಬೇರೆ ಬೇರೆ ಕಂಪನಿಗಳಿಗೆ ಖಾಸಗಿ ಕಂಪನಿಗಳು ಸೇರಿ. ಆದ್ರೆ ಆ ಕಂಪನಿಗಳ ಗುಣಮಟ್ಟ ಇದೆಯಾ, ಬೆಲೆ ಕಮ್ಮಿ ಆಗಿದ ತಕ್ಷಣನೇ ನೀವು ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಆಯ್ತು ಅಂತ ಅಂದ್ರೆ ನೀವು ಅದರಿಂದನೇ ಆಸ್ಪತ್ರೆಗೆ ಹಣವನ್ನ ಒದಗಿಸ್ಬೇಕಾಗ್ತದೆ. ಆಸ್ಪತ್ರೆಗೆ ಹೆಚ್ಚೆಚ್ಚು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಕಾಯಿಲೆಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಂದಿನಿ ಆರೋಗ್ಯದ ದೃಷ್ಟಿಯಿಂದ ಎಲ್ಲರ ಉತ್ತಮವಾದಂತಹ ಗುಣಮಟ್ಟವನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಕೆಲಸ ಮಾಡ್ತಾ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನೀವೆಲ್ಲರೂ ಕೂಡ ನಂದಿನಿ ಪ್ರಾಡಕ್ಟ್ಗಳನ್ನೇ ಬಳಸಿ ಮಾರುಕಟ್ಟೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆ ಮಾರುಕಟ್ಟೆ ವಿಸ್ತೃತವಾಗಿ ಹರಡಲಿಕ್ಕೆ ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ. ಅತಿ ಶೀಘ್ರದಲ್ಲೇ ನಾವೆಲ್ಲ ವ್ಯವಸ್ಥೆಯನ್ನ, ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡುವಂಥದ್ದು ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಇವತ್ತು ನನಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ರೈತರು ಇವತ್ತು ಮೊದಲು ದೊಡ್ಡಬಳ್ಳಾಪುರದಲ್ಲಿ ಬರ್ತಾ ಇದ್ದಂತ ಹಾಲು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಕಾರಣ ಅರ್ಬನೈಸೇಷನ್ ಆಗ್ತಾ ಇದೆ. ಸೊ ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಮಾಡಬೇಕು. ಈಗ ನಿರುದ್ಯೋಗ ಸಮಸ್ಯೆ, ಸಾಕಷ್ಟು ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಇದೆ. ಆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಇವತ್ತು ಹೈನುಗಾರಿಕೆಯಲ್ಲಿ ಅವರು ತೊಡಗಿಸ್ಕೊಂಡಿದ್ದೇ ಆಯ್ತು ಅಂತ ಅಂದ್ರೆ ಬಹುಶಃ ಅವ್ರಿಗೂ ಕೂಡ ಒಂದು ಉದ್ಯೋಗ, ಸ್ವಂತ ಕಾಲ ಮೇಲೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ನಾನಾದ್ರೂ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ಯುವಕರಿಗೆ ಮತ್ತು ಸ್ವಯಂ ಉದ್ಯೋಗ ಇದು, ಅದರಿಂದ ಹೆಚ್ಚೆಚ್ಚು ಡೈರಿ ಫಾರ್ಮಿಂಗ್ ಅಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದೇ ಆಯ್ತು ಅಂತ ಅಂದ್ರೆ ನಿಮ್ಮ ಜೀವನ ಸುಖಕರವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಾವು ಇನ್ನ ಹೆಚ್ಚು, ಈಗ ಕೇವಲ 1 ಲಕ್ಷ ಲೀಟರ್ ಹಾಲ್ಗೆ ನಾವು ಬಂದ್ಬಿಟ್ಟಿದ್ದೀವಿ ನಮ್ಮ ಪ್ರತಿದಿನದ ಕಲೆಕ್ಷನ್ಸ್. ಸೊ ಕನಿಷ್ಠ ಇಲ್ಲಿ 2-2.5 ಲಕ್ಷ ಲೀಟರ್ 3 ಲಕ್ಷ ಲೀಟರ್ ಹಾಲು ಉತ್ಪತ್ತಿ ಆಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಎಲ್ಲರ ಜೊತೆ ನಾನು ಮಾತನಾಡ್ತಾ ಇದ್ದೇನೆ. ನಮ್ಮ DCC ಬ್ಯಾಂಕ್, ಜಿಲ್ಲಾ ಕೇಂದ್ರ ಬ್ಯಾಂಕ್, ಏನು ನಮ್ಮ ಬೆಂಗಳೂರು ಬ್ಯಾಂಕ್ ಏನಿದೆ, ಆ ಬ್ಯಾಂಕ್ ಅನ್ನು ಕೂಡ ನಾನು ಮನವಿ ಮಾಡಿದ್ದೇನೆ. ಅವರು ಕೂಡ ಸುಮಾರು ಮೊದಲು 1 ಲಕ್ಷ ಕೊಡ್ತಾ ಇದ್ರು, 1 ಲಕ್ಷ ಕೊಡ್ತಾ ಇದ್ರು. ಈಗ 2 ಲಕ್ಷದವರೆಗೂ ಕೊಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಒತ್ತಾಯ ಮಾಡಿದ್ದೇನೆ. ಸುಮಾರು 2 ಲಕ್ಷ ಸಾಲನ 3% ಬಡ್ಡಿ ದರದಲ್ಲಿ ಇವತ್ತು ರೈತರಿಗೆ ಕೊಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ. ಯಾರು ಮೆಗಾ ಡೈರಿ ಮಾಡ್ತಾರೆ ಅವ್ರಿಗೂ ಕೂಡ 15 ಲಕ್ಷದವರೆಗೂ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ಎಲ್ಲ ಕಡೆ ವ್ಯಾಪಕವಾಗಿ ಪ್ರಚಾರ ಮಾಡಿ ಎಲ್ರಿಗೂ ಕೂಡ ಸಿಗುವಂತ ಕೆಲಸವನ್ನ ಮಾಡಿ, ಯಾರು ಹೊಸದಾಗಿ ಮಾಡ್ತಾರೆ ಮತ್ತು ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಕೊಡುವಂತ ಕೆಲಸವನ್ನ ನಾವು ಮಾಡೋರಿದ್ದೇವೆ. ಅದನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ತಮ್ಮ ಮೂಲಕ ಇವತ್ತು ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ.